ನಮಸ್ಕಾರ. ನಾಳೆ ಮಾಡೋಣ. ಈ ಒಂದು ಮಾತು ಎಷ್ಟು ಜನರ ಜೀವನವನ್ನು ಹಾಳು ಮಾಡಿದೆ ಗೊತ್ತೇ? ನಾವು ಶ್ರಮಪಡಲು ಹೆದರುವುದಿಲ್ಲ, ಆದರೆ ಕೆಲಸವನ್ನು ಮುಂದೂಡುವ ಪ್ರೊಕ್ರಾಸ್ಟಿನೇಷನ್ ಸೋಮಾರಿತನಕ್ಕೆ ಬಲಿಯಾಗುತ್ತೇವೆ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಸೋಮಾರಿಯಾದವನಿಗೆ ವರ್ತಮಾನವೂ ಇಲ್ಲ, ಭವಿಷ್ಯವೂ ಇಲ್ಲ. ನಿಮ್ಮ ಕನಸುಗಳು ನನಸಾಗಬೇಕೆಂದರೆ ಮೊದಲು ನಿಮ್ಮ ದೇಹದಲ್ಲಿ ಮನೆಮಾಡಿರುವ ಈ ಶತ್ರುವನ್ನು ಹೊರಹಾಕಬೇಕು. ಸೋಮಾರಿತನವನ್ನು ಓಡಿಸಿ ಚುರುಕಾಗಿ ಕೆಲಸ ಮಾಡುವುದು ಹೇಗೆ? ಇಂದು ನಾವು ಚಾಣಕ್ಯರು ತಿಳಿಸಿದ 3 ಶಕ್ತಿಯುತ ಮಾರ್ಗಗಳನ್ನು ತಿಳಿಯೋಣ. ಮೊದಲನೇ ಸೂತ್ರ: ಸೋಮಾರಿತನವೇ ಶರೀರದ ಅತಿದೊಡ್ಡ ಶತ್ರು. ಚಾಣಕ್ಯಲ ನೀತಿಶಾಸ್ತ್ರದ ಪ್ರಕಾರ ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಃ. ಇದರರ್ಥ ಮನುಷ್ಯನ ಶರೀರದಲ್ಲಿರುವ ಅತ್ಯಂತ ದೊಡ್ಡ ಶತ್ರು ಅಂದರೆ ಅದು ಸೋಮಾರಿತನ. ಹೊರಗಿನ ಶತ್ರುವನ್ನು ನಾವು ಗುರುತಿಸಬಹುದು, ಆದರೆ ಈ ಒಳಗಿನ ಶತ್ರು ನಮಗೆ ತಿಳಿಯದಂತೆ ನಮ್ಮ ಸಮಯವನ್ನು ತಿಂದು ಹಾಕುತ್ತಾನೆ. ಸೋಮಾರಿ ವ್ಯಕ್ತಿಗೆ ಎಷ್ಟೇ ಬುದ್ಧಿವಂತಿಕೆ ಇದ್ದರೂ, ಎಷ್ಟೇ ಅವಕಾಶಗಳು ಬಂದರೂ ಅವನು ಯಾವುದನ್ನು ಬಳಸಿಕೊಳ್ಳಲಾರ. ಅವಕಾಶಗಳು ಬಂದಾಗ ಎದ್ದು ನಿಲ್ಲದವನು ಅವಕಾಶ ಹೋದ ಮೇಲೆ ಅಳುವುದು ವ್ಯರ್ಥ. ಎರಡನೇ ಸೂತ್ರ: ಕೆಲಸವನ್ನು ತಕ್ಷಣವೇ ಆರಂಭಿಸಿ. ಡೂ ಇಟ್ ನೌ. ಚಾಣಕ್ಯರು ಹೇಳುತ್ತಾರೆ, ಯಾವ ಕೆಲಸವನ್ನು ಇಂದು ಮಾಡಬೇಕೋ ಅದನ್ನು ಈಗಲೇ ಮಾಡಿ. ಭವಿಷ್ಯದ ಬಗ್ಗೆ ಅತಿಯಾಗಿ ಯೋಚಿಸುವುದು ಅಥವಾ ಹಳೆಯ ಸೋಲುಗಳನ್ನು ನೆನೆಯುವುದು ಕೂಡ ಒಂದು ರೀತಿಯ ಮಾನಸಿಕ ಸೋಮಾರಿತನ. ಕೆಲಸವನ್ನು ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಂಗಡಿಸಿ. ಡಿವೈಡ್ ಅಂಡ್ ಕಾಂಕರ್. ಯಾವುದೇ ದೊಡ್ಡ ಸಾಮ್ರಾಜ್ಯ ಒಂದು ದಿನದಲ್ಲಿ ನಿರ್ಮಾಣವಾಗಿಲ್ಲ. ಇಂದು ನೀವು ಇಡುವ ಒಂದು ಸಣ್ಣ ಹೆಜ್ಜೆ ನಾಳೆ ದೊಡ್ಡ ಯಶಸ್ಸಿಗೆ ನಾಂದಿಯಾಡುತ್ತದೆ. ನಿಮ್ಮ ಮಿದುಳಿಗೆ ನಾಳೆ ಎಂಬ ಪದವನ್ನು ಮರೆಸಿ ಈಗ ಎಂಬ ಪದವನ್ನು ಕಲಿಸಿ. ಮೂರನೇ ಸೂತ್ರ: ಶಿಸ್ತು ಮತ್ತು ಅಭ್ಯಾಸ. ಡಿಸಿಪ್ಲಿನ್ ಇಸ್ ಕೀ. ಸೋಮಾರಿತನವನ್ನು ಹೋಗಲಾಡಿಸಲು ಪ್ರೇರಣೆ ಸಾಕಾಗುವುದಿಲ್ಲ, ಅದಕ್ಕೆ ಬೇಕಿರುವುದು ಶಿಸ್ತು. ಸೂರ್ಯನು ಪ್ರತಿದಿನ ಸರಿಯಾದ ಸಮಯಕ್ಕೆ ಉದಯಿಸುತ್ತಾನೆ. ನದಿಗಳು ಸದಾ ಹರಿಯುತ್ತಿರುತ್ತವೆ. ಪ್ರಕೃತಿಯೇ ನಮಗೆ ಶಿಸ್ತನ್ನು ಕಲಿಸುತ್ತದೆ. ಚಾಣಕ್ಯನ ಪ್ರಕಾರ ಬೆಳಗಿನ ಬ್ರಾಹ್ಮೀ ಮುಹೂರ್ತದಲ್ಲಿ ಏಳುವವನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢನಾಗಿರುತ್ತಾನೆ. ನಿಮ್ಮ ದಿನಚರಿಯ ಮೇಲೆ ನಿಮಗೆ ಹತೋಟಿ ಇಲ್ಲದಿದ್ದರೆ ನೀವು ಜಗತ್ತನ್ನು ಹೇಗೆ ಗೆಲ್ಲುತ್ತೀರಿ? ಶಿಸ್ತಿನ ಜೀವನವೇ ಯಶಸ್ಸಿನ ಹೆಬ್ಬಾಗಿಲು. ಸೋಮಾರಿತನವು ಒಂದು ಜೈಲಿನಂತೆ. ಅದರ ಕೀಲಿಕೈ ನಿಮ್ಮ ಕೈಯಲ್ಲೇ ಇದೆ. ಇಂದೇ ಆ ಜೈಲಿನಿಂದ ಹೊರಬನ್ನಿ. ಚಾಣಕ್ಯನ ಈ ಮಾತು ನಿಮ್ಮಲ್ಲಿ ಹೊಸ ಚೈತನ್ಯ ತುಂಬಿದ್ದರೆ ಇಂದೇ ನಿಮ್ಮ ಬಾಕಿಯಿರುವ ಒಂದು ಕೆಲಸವನ್ನು ಮುಗಿಸಿ. ನೀವು ಇಂದು ಯಾವ ಕೆಲಸವನ್ನು ಪೂರ್ಣಗೊಳಿಸುತ್ತೀರಿ? ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಸೋಮಾರಿ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರನ್ನು ಎಬ್ಬಿಸಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಶ್ರಮವೇ ಯಶಸ್ಸು.